ಫಸ್ಟ್ ಒನ್, ಕನ್ಫ್ರಂಟ್. ಅಂದರೆ ಯಾರನ್ನಾದರೂ ಫೇಸ್ ಟು ಫೇಸ್ ಮೀಟ್ ಆಗೋದು. ಅಂದರೆ ಏನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ಏನಾದರೂ ಸೀರಿಯಸ್ ಇಶ್ಯೂ ಡಿಸ್ಕಸ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ, ಏನಕ್ಕಾದರೂ ಅವ್ರ ಪ್ರಾಬ್ಲಮ್ಸ್ನ, ಡಿಫಿಕಲ್ಟೀಸ್ನ ಎದುರಿಸೋದು, ಅದಕ್ಕೂ ಕೂಡ ಕನ್ಫ್ರಂಟ್ ಅಂತಾರೆ. ಇಲ್ಲಿ ನೋಡಿ, ಹಿ ಡಿಸೈಡೆಡ್ ಟು ಕನ್ಫ್ರಂಟ್ ದ ರೌಡೀಸ್. ಅವ್ನು ಹೋಗಿ ರೌಡೀಸ್ನ ಫೇಸ್ ಟು ಫೇಸ್ ಎದುರಿಸಬೇಕು ಅಂತ ಡಿಸೈಡ್ ಮಾಡ್ದ. ಹಿ ಚಾಲೆಂಜ್ಡ್ ಹಿಮ್ ಟು ಕನ್ಫ್ರಂಟ್ ಹಿಮ್ ಇನ್ ದ ಬಾಕ್ಸಿಂಗ್ ರಿಂಗ್. ಬಾಕ್ಸಿಂಗ್ ರಿಂಗಲ್ಲಿ ಬಂದು ನನ್ನನ್ನು ಎದುರಿಸುವಂತ ಅವನಿಗೆ ಚಾಲೆಂಜ್ ಮಾಡ್ದ. ಐ ಕನ್ಫ್ರಂಟೆಡ್ ದ ಪ್ರಾಬ್ಲಮ್. ನಾ ಪ್ರಾಬ್ಲಮ್ನ ಎದುರಿಸಿದೆ ವಿತ್ ಕಾನ್ಫಿಡೆನ್ಸ್. ಯು ವಿಲ್ ಬಿಕಮ್ ಸ್ಟ್ರಾಂಗರ್ ವೆನ್ ಯು ಕನ್ಫ್ರಂಟ್ ದ ಡಿಫಿಕಲ್ಟೀಸ್ ಇನ್ ಯುವರ್ ಲೈಫ್, ರೈಟ್? ನೆಕ್ಸ್ಟ್ ಒನ್, ಡಿಸ್ರಪ್ಟ್. ಅಂದರೆ ಒಂದು ಸಿಸ್ಟಮ್ ಅಥವಾ ಒಂದು ಪ್ರಾಸೆಸ್ ನಾರ್ಮಲ್ ಫ್ಲೋನಲ್ಲಿ ನಡೀತಾ ಇರುತ್ತೆ, ಅದನ್ನು ಭಂಗ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೆವಿ ರೈನ್ ಡಿಸ್ರಪ್ಟೆಡ್ ದ ಟ್ರಾಫಿಕ್ ಇನ್ ದ ಸಿಟಿ. ಮಳೆಯಿಂದಾಗಿ ಸಂಚಾರ ಎಲ್ಲ ಅಸ್ತವ್ಯಸ್ತವಾಯಿತು. ಅ ಗ್ರೂಪ್ ಆಫ್ ಪ್ರೊಟೆಸ್ಟರ್ಸ್ ಡಿಸ್ರಪ್ಟೆಡ್ ದ ಮಿನಿಸ್ಟರ್ಸ್ ಸ್ಪೀಚ್. ಮಿನಿಸ್ಟರ್ ಸ್ಪೀಚ್ ಮಾಡ್ತಾ ಇರುವಾಗ ಅವರೆಲ್ಲ ಬಂದು ಡಿಸ್ರಪ್ಟ್ ಮಾಡಿದರು, ಅಡ್ಡಿಪಡಿಸಿದ್ರು, ಅಂದರೆ ಕಂಟಿನ್ಯೂ ಆಗೋದಕ್ಕೆ ಬಿಡಲಿಲ್ಲ. ದ ಕಮ್ಯುನಿಕೇಶನ್ ವಾಸ್ ಸೀರಿಯಸ್ಲಿ ಡಿಸ್ರಪ್ಟೆಡ್ ಬೈ ದ ಸ್ಟಾರ್ಮ್. ಜಿಯೋ ಡಿಸ್ರಪ್ಟೆಡ್ ದ ಟೆಲಿಕಾಮ್ ಇಂಡಸ್ಟ್ರಿ ಇನ್ 2016. ಇಲ್ಲಿ ನೋಡಿ, ಇದರಲ್ಲಿ ಏನು ಮೀನಿಂಗ್ ಕೊಡ್ತಾ ಇದೆ ಅಂದರೆ, ಒಂದು ಇಂಡಸ್ಟ್ರಿ ಒಂದು ನಾರ್ಮಲ್ ಫ್ಲೋನಲ್ಲಿ ನಡೀತಾ ಇರುತ್ತೆ, ಯಾವುದಾದ್ರೂ ಒಂದು ಹೊಸ ಕಂಪನಿ ಒಂದು ಹೊಸ ಇನೋವೇಷನ್ನಿಂದ ಬಂದು ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡುತ್ತೆ, ಫುಲ್ ಮಾಡೆಲ್ನೇ ಚೇಂಜ್ ಮಾಡಿಬಿಡುತ್ತೆ, ಬೇರೆಯವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ನೇ ಹಾಳು ಮಾಡಿಬಿಡುತ್ತೆ, ರೈಟ್? ಆ ಮೀನಿಂಗ್ ಕೊಡೋದಕ್ಕೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಲಾಯ್ಟ್. ಅಂದರೆ ಒಂದು ರಿಸೋರ್ಸ್ನ ಪೂರ್ತಿ ಪ್ರಯೋಜನ ಪಡೆ. ಇಲ್ಲಿದು ಪಾಸಿಟಿವ್ ಮೀನಿಂಗ್ ಕೊಡ್ತಾ ಇದೆ. ಆ್ಯಂಡ್ ಇದಕ್ಕೂ ನೆಗೆಟಿವ್ ಮೀನಿಂಗ್ ಕೂಡ ಇದೆ. ಇಲ್ಲಿ ನೋಡಿ, ಲಾಭಕ್ಕಾಗಿ ಬಳಸಿಕೊಳ್ಳು. ಯಾರನ್ನಾದರೂ ಏನನ್ನಾದರೂ ನಮ್ಮ ಸ್ವಂತ ಲಾಭಕ್ಕಾಗಿ ಅವ್ರನ್ನ ಹೇಗಾದರೂ ಬಳಸ್ಕೊಳ್ಳೋದು. ಎರಡೂ ಮೀನಿಂಗ್ ಇದೆ ಇದಕ್ಕೆ. ಫಸ್ಟ್ ಒನ್ ನೋಡಿ, ವಿ ಶುಡ್ ಫುಲ್ಲಿ ಎಕ್ಸ್ಪ್ಲಾಯ್ಟ್ ದ ರಿಸೋರ್ಸಸ್ ಅವೈಲೇಬಲ್ ಇನ್ ದ ಕಂಪನಿ. ಕಂಪನಿನಲ್ಲಿರೋ ಎಲ್ಲ ರಿಸೋರ್ಸಸ್ನ ನಾವು ಪೂರ್ತಿಯಾಗಿ ಬಳಸ್ಕೊಂಡು ಪ್ರೊಡಕ್ಷನ್ ಮಾಡಬೇಕು ಅಂದರೆ ಪಾಸಿಟಿವ್ನಲ್ಲೇ ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ನೋಡಿ, ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದೀಸ್ ಚಿಲ್ಡ್ರನ್ ಫಾರ್ ಮನಿ. ನಿನ್ನ ದುಡ್ಡಿಗೋಸ್ಕರ ಈ ಮಕ್ಕಳನ್ನ ಬಳಸ್ಕೊಳ್ತಾ ಇದೆಯಾ, ವಿಚ್ ಇಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಶೋಷಣೆ ಮಾಡೋದು, ಗೊತ್ತಿದಲ್ಲ ನಿಮಗೆ? ಇನ್ ದ 17th century, people were kidnapped from Africa and exploited to work as servants in America. ಸೊ ಆಫ್ರಿಕಾದ ಜನರನ್ನ ಅಮೆರಿಕಾದಲ್ಲಿ ಶೋಷಣೆ ಮಾಡಿದ್ರು. ಈ ಮೀನಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ಒನ್, ಅಬಾಲಿಷ್. ಅಂದರೆ ಅಫಿಷಿಯಲ್ ಆಗಿ ಒಂದನ್ನ ರದ್ದು ಮಾಡೋದು, ಕೊನೆಗಾಣಿಸೋದು, ನಿರ್ಮೂಲನೆ ಮಾಡುವುದು. ಅಫಿಷಿಯಲಿ ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಮಲ್ಟಿಪಲ್ ಟ್ಯಾಕ್ಸಸ್ ಓವರ್ ದ ಲಾಸ್ಟ್ ಫ್ಯೂ ಇಯರ್ಸ್. ಅಂದರೆ ತುಂಬ ಟ್ಯಾಕ್ಸ್ಗಳು ಇಂಡಿಯಾದಲ್ಲಿ ಇದ್ವು, ಇಂಟ್ರೆಸ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಅಂತ. ಸೊ ಆ ರೀತಿ ಇದ್ದಂಥ ತುಂಬ ಟ್ಯಾಕ್ಸ್ಗಳನ್ನ ಇಂಡಿಯಾ ಅಬಾಲಿಷ್ ಮಾಡ್ತು. ದಿ ಅಮೆರಿಕನ್ಸ್ ಅಬಾಲಿಷ್ಡ್ ಸ್ಲೇವರಿ ಇನ್ 1863. ಅಂದರೆ ಅಮೆರಿಕಾದಲ್ಲಿ ಸ್ಲೇವರಿ ಇತ್ತು, ಅಂದರೆ ಗುಲಾಮ ಪದ್ಧತಿ, ಬೇರೆಯವ್ರಿಗೆ ಸ್ಲೇವ್ಸ್ ಥರ ಕೆಲಸ ಮಾಡೋದಿತ್ತು. ಅದನ್ನು ಅಮೆರಿಕ ಅಬಾಲಿಷ್ ಮಾಡಿದ್ದು 1863ನಲ್ಲಿ. ವಾಟ್ ಡು ಯು ಥಿಂಕ್ ಶುಡ್ ಬಿ ಅಬಾಲಿಷ್ಡ್ ಇನ್ ಇಂಡಿಯಾ? ನಿನ್ನ ಪ್ರಕಾರ ಇಂಡಿಯಾದಲ್ಲಿ ಈಗ ಏನು ಅಬಾಲಿಷ್ ಆಗಬೇಕು? ನೆಕ್ಸ್ಟ್ ಒನ್, ಅಬ್ಯಾಂಡನ್. ಅಬ್ಯಾಂಡನ್ ಅಂದರೆ ಯಾರನ್ನಾದರೂ ಶಾಶ್ವತವಾಗಿ ಬಿಟ್ಬಿಡೋದು. ಯಾವಾಗ ಅಂದರೆ ಅವ್ರನ್ನೇನು ನೋಡ್ಕೊಳ್ಳೋದಕ್ಕಾಗಲ್ಲ, ಕೇರ್ ಮಾಡೋದಕ್ಕಾಗಲ್ಲ ಅಂತ ಬಿಟ್ಬಿಡೋದು. ಪೇರೆಂಟ್ಸ್ ಮಕ್ಕಳನ್ನ. ಆರ್ ಈ ಮೀನಿಂಗು ಕೂಡ ಕೊಡುತ್ತೆ, ಯಾವುದಾದ್ರೂ ಒಂದು ಜಾಗನ ಅಥವಾ ಒಂದು ವಸ್ತುನ ಬಿಟ್ಬಿಡೋದು. ಇನ್ನು ನಾನು ಅದನ್ನು ಯೂಸ್ ಮಾಡಲ್ಲ, ಇನ್ನು ಸಾಕಿದು ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬಿಡೋದು. ಇಲ್ಲಿ ನೋಡಿ, ಫಸ್ಟ್ ಒನ್, ಹಿ ವಾಸ್ ಅಬ್ಯಾಂಡನ್ಡ್ ಬೈ ಹಿಸ್ ಪೇರೆಂಟ್ಸ್ ಅಟ್ 6. ಅವನ ಪೇರೆಂಟ್ಸ್ ಅವನಿಗೆ 6 ವರ್ಷ ಇದ್ದಾಗ ಅವನನ್ನು ಹಾಗೆ ಬಿಟ್ಟು ಹೋಗ್ಬಿಟ್ರು, ಅವನನ್ನು ಕೇರ್ ಮಾಡದೆ, ಅವನನ್ನು ಇನ್ನು ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ. ಸೊ ಹಿ ವಾಸ್ ಅಬ್ಯಾಂಡನ್ಡ್ ಬೈ ಹಿಸ್ ಪೇರೆಂಟ್ಸ್. ಮೈ ಡ್ಯಾಡ್ ಅಬ್ಯಾಂಡನ್ಡ್ ಹಿಸ್ ಓಲ್ಡ್ ಅಂಬಾಸಿಡರ್ ಕಾರ್. ಅಂದರೆ ಅವ್ರ ಹತ್ರ ಆ ಕಾರ್ ಇತ್ತು, ಇನ್ನು ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ರು. ಸೊ ಆ ಥರ ಬಿಟ್ಟಿದ್ದೀವಿ ಅಂದರೆ ಆ ಕಾರ್ ಹಾಗೆ ಹಾಳಾಗೋಗಿರುತ್ತೆ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಇದ್ದಲ್ಲೇ ಇದ್ಬಿಟ್ಟಿರುತ್ತೆ. ಆ ಥರ ಸಿಚುವೇಶನಲ್ಲಿ ಹೇಳಬೇಕು. ದ ವಿಲೇಜ್ ಹ್ಯಾಡ್ ಬೀನ್ ಅಬ್ಯಾಂಡನ್ಡ್ ಅಂದರೆ ಅರ್ಥ, ಹಳ್ಳಿಲಿರೋ ಜನ ಎಲ್ಲರೂ ಆ ಹಳ್ಳಿನ ಬಿಟ್ಬಿಟ್ಟು ಹೋಗ್ಬಿಟ್ರು. ಸೊ ಆ ವಿಲೇಜ್ ಖಾಲಿಯಾಗಿ ಹಾಗೆ ಉಳ್ಕೊಂಡ್ಬಿಡ್ತು. ಆ್ಯಂಡ್ ಅಬ್ಯಾಂಡನ್ನ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ. ಆ್ಯನ್ ಅಬ್ಯಾಂಡನ್ಡ್ ಹೌಸ್ ಅಂದರೆ ಆ ಮನೇನ ಹಾಗೆ ಖಾಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ತುಂಬ ವರ್ಷಗಳಿಂದ ಅದು ಹಾಗೆ ಖಾಲಿಯಾಗಿದೆ, ಹಾಳು ಬಿದ್ದಿದೆ, ಅಲ್ಲಿ ಯಾರೂ ಬಂದಿಲ್ಲ. ಸೊ ಅದು ಅಬ್ಯಾಂಡನ್ಡ್ ಹೌಸ್ ಆಯಿತು. ಅದೇ ಥರ ಅಬ್ಯಾಂಡನ್ಡ್ ಲ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ. ಇಲ್ಲಿ ನೋಡಿ, ದ ಮ್ಯಾಚ್ ವಾಸ್ ಅಬ್ಯಾಂಡನ್ಡ್ ಡ್ಯೂ ಟು ರೈನ್. ಸೊ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಡೋದು, ಡಿಸ್ಕಂಟಿನ್ಯೂ ಮಾಡಿಬಿಡೋದು, ಅವಾಗಲೂ ಈ ಮೀನಿಂಗ್ ಕೊಡುತ್ತೆ, ರೈಟ್? ಸೊ ಗೊತ್ತಾಯ್ತಲ್ಲ, ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ.